ಹಾಯ್ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಿದ್ರೆ ಯಾಕೆ ಇಷ್ಟು ತಡ? ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಕೊತಾ ಇದ್ದೀನಿ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ 4-5 ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ನಂತರ 1 ಕಪ್ ಆಗೋಷ್ಟು, 2-3 ಗೆಂಡೆ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋ ಅಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ. ನಂತರ ನಾನು 1 ಬಟ್ಲಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಬೇಕು. ಮೇಲೆ ಎಲ್ಲ ವೈಟ್ ಬರುತ್ತೆ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆದರೆ. ಅಲ್ಲಿ ತನಕ ಇದನ್ನು ನಾನು ಫ್ರೈ ಮಾಡ್ಕೋತೀನಿ. ಕೆಲವೊಬ್ರಿಗೆ ಹಾಗೆ ಇದ್ದರೆ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು, ತಿಂತಾರೆ. ಬಟ್ ನಮಗೆ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದು ಟೇಸ್ಟಿಯಾಗಿರೋದು ಕ್ಯಾಪ್ಸಿಕಮ್ ರೈಸು. ಸೊ ನಾನಾಗಿ ಇಲ್ಲಿಂದ 10 ನಿಮಿಷನಾದರೂ ನಾನು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೋಡಿ, ಈ ಥರ ಫ್ರೈ ಆಗಿರಬೇಕು. ಈ ಥರ ಫ್ರೈ ಆಗಿದ್ದರೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ನಾನು 1 ಕಪ್ ಟೊಮೊಟೊ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಟೊಮೊಟೊ ಸಾಫ್ಟಾಗಿ ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ನೋಡಿ, ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬಂದರೆ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಹೇಳಿ ನಾನು ಇದಕ್ಕೆ 1 ಚಿಟಿಕೆ ಅರಿಶಿನ ಪೌಡರು ಮತ್ತು ವಾಂಗಿಬಾತ್ ಪೌಡರು ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಸಾಲ ಮಿಕ್ಸ್ ಆಗಿ ಸ್ವಲ್ಪ ಅದ್ರದ್ದು ಪೌಡರ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಆಲ್ರೆಡಿ ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಜೊತೆಗೆ ಹುಣಸೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹುಣಸೆಹಣ್ಣು ಹಾಕ್ಕೊಂಡ್ರೆ. ಸೊ ಎಲ್ಲ ನೋಡಿ, ಎಲ್ಲ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಉಪ್ಪು ಹಾಕಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಆಲ್ರೆಡಿ ರೈಸ್ನ ಮಾಡಿ ಇಟ್ಟಿದ್ದೆ. ನೀವು ಫಸ್ಟೇ ರೈಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ 1 ಬಟ್ಲು ನನಗೆ ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ, ಬಟ್ ನಾನು ಹಾಕೋತೀನಿ ವಾಂಗಿಬಾತ್ ಪೌಡರ್ಗೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬಟಾಣಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಬಟಾಣಿ ತಿನ್ನಲ್ಲ, ಸೊ ಹಾಗಾಗಿ ನಾನು ಅದನ್ನು ಬಟಾಣಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕೆ ಬಟಾಣಿ ಸಹ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಗೊಜ್ಜು ರೆಡಿಯಾಗಿದ್ದೆ. ಇದಕ್ಕೆ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೆ 1 ಕಪ್ಪು, ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿದ್ರೆ ವಾಂಗಿಬಾತ್ ರೆಡಿಯಾಗುತ್ತೆ. ಟೆನ್ಷನ್ ಇರೋಲ್ಲ ನಿಮಗೆ, ಬೆಳಗ್ಗೆ ಏನು ಮಾಡಬೇಕು, ತಿಂಡಿಗೆ ಏನು ಮಾಡಬೇಕು ಅಂತ ಬೆಳಗ್ಗೆ ಎದ್ದರೆ ಇದೇ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ಈ ಥರ ಈಸಿಯಾಗಿರೋ ರೆಸಿಪಿನ ಮಾಡ್ಕೊಳ್ಳಿ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮನೇಲಿ ಹೇಗಿರುತ್ತೆ ಅಂತ ನನಗೆ ತಿಳಿಸಿ, ಓಕೆನಾ? ನೋಡಿ, ಇಷ್ಟು ಸೂಪರಾಗಿದೆ. ಇಷ್ಟನ್ನು ತುಂಬ ಸಿಂಪಲ್ಲಾಗಿರುತ್ತೆ ವಾಂಗಿಬಾತ್ ರೈಸು. ಇದಕ್ಕೆ ಬದನೆಕಾಯಿ ಸಹ ಆ್ಯಡ್ ಮಾಡ್ಕೋತಾರೆ. ನಾನು ಕ್ಯಾಪ್ಸಿಕಮ್ಮಲ್ಲಿ ನನಗೆ ತುಂಬ ಇಷ್ಟ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ಕ್ಯಾಪ್ಸಿಕಮ್ ರೈಸ್ನ ತಿಂತಾರೆ ವಾಂಗಿಬಾತ್ ಥರ ಮಾಡಿದ್ರೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ. ನಿಮಗೂ ಯಾರಿಗಾರು ಈ ಥರ ಇಷ್ಟ ಆಗಿದರೆ, ನೀವು ಯಾರಾದ್ರು ಈ ಥರ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.